ವೀರಾಪುರ ಎಂಬ ಗ್ರಾಮದಲ್ಲಿ ಸುಧಾಕರ್ ಮತ್ತು ಸೂರ್ಯಕಾಂತ್ ಎಂಬ ದಂಪತಿಗಳಿಗೆ ಒಬ್ಬ ಮಗ ಇರ್ತಾನೆ. ಅವನ ಹೆಸರು ವಿನಯ್ ಅಂತ. ಅವನು ಸ್ವಲ್ಪ ದಿನದಿಂದ ಅವನು ಓದಿ ಮುಗಿಸಿ ಕೆಲಸ ತಗೊಂಡಿರ್ತಾನೆ. ಆದರೆ ವಿನಯ್ ಅವರಮ್ಮ ದುಡ್ಡು ಅಂದರೆ ತುಂಬ ಇಷ್ಟಪಡ್ತಿರ್ತಾಳೆ. ಅವಳಿಗೆ ದುಡ್ಡಿನ ವ್ಯಾಮೋಹ ಜಾಸ್ತಿ ಇರುತ್ತೆ, ಅಹಂಕಾರನೂ ಜಾಸ್ತಿ ಇರುತ್ತೆ. ಆ ಮನೇಲಿ ಅವಳ ವಿರುದ್ಧ ಮಾತಾಡೋಕ್ಕೆ ಧೈರ್ಯ ಯಾರಿಗೂ ಇರಲಿಲ್ಲ. ಹೀಗಿರುವಾಗ ಒಂದಿನ ಬೆಳಿಗ್ಗೆ, ರೀ ಆ ಪೇಪರ್ನ ಪಕ್ಕಕ್ಕಿಸ್ತು ಸ್ವಲ್ಪ ನನ್ನ ಮಾತನ್ನು ಕೇಳಿ. ನಮ್ಮ ನವೀನ ಓದನಂತೂ ಮುಗಿಸ್ಕೊಂಡ, ಒಳ್ಳೆ ಕೆಲಸನೂ ಸಿಕ್ತು. ಈಗ ಅವನು ಸೆಟಲ್ ಆಗಿದ್ದಾನೆ. ಇನ್ನು ಅವನಿಗೆ ಮದುವೆ ಮಾಡೋದೊಂದೇ ಬಾಕಿ ಇರೋದು. ಅವನು ಎಲ್ಲಿ ದಾರಿ ತಪ್ಪಿಡ್ತಾನೆ ಅಂತ ಭಯ ಆಗ್ತಿದೆ ರೀ ನನಗೆ. ಹೌದು ಕಾಂತ, ನಾನು ಅದೇ ಯೋಚಿಸ್ತಿದ್ದೀನಿ. ನಮ್ಮ ನವೀನ ಬುದ್ಧಿವಂತ. ಅವನು ಹೇಗಿದ್ರೂ ನಮ್ಮ ಮಾತನ್ನ ಇಲ್ಲ ಅಂತ ಅನ್ನಲ್ಲ. ಆದರೂ ಅವನಿಗೂ ಇಷ್ಟ ಕಷ್ಟ ಅಂತ ಇರುತ್ತಲ್ವಾ. ಮದುವೆ ಅಂತಿದ್ಯಾ? ನಿನ್ನ ಮನಸ್ಸಲ್ಲಿ ಯಾವ್ದಾದ್ರು ಸಂಬಂಧ ಇದೆಯಾ? ಹೌದು ರೀ, ನಮ್ಮ ಮಗ ರಾಜ್ಕುಮಾರ. ಅವನಿಗೆ ಒಂದು ಅಂತ ಸಂಬಂಧನೇ ನಾನು ಹುಡುಕಿದ್ದೀನಿ. ಅದೇ ರೀ, ನನ್ನ ಚಿಕ್ಕ ವಯಸ್ಸಿನ ಸ್ನೇಹಿತೆ ಇಂದ್ರಜಾ ಇದ್ಲಲ್ಲ, ನೆನಪಿದೆಯಾ ರೀ ನಿಮಗೆ? ಅವಳ ಮಗಳು ಶ್ರೀಜಾ ಅಂತ. ನೋಡೋಕೆ ಎಷ್ಟು ಚೆನ್ನಾಗಿದ್ದಾಳೆ ಅಂತೀರಾ? ಗೊಂಬೆ ಥರ ಇದ್ದಾಳೆ. ಈಗ ಆಸ್ತಿನೂ ಜೋರಾಗಿದೆ. ಇಡೀ ಊರಲ್ಲೇ ಅವರಿಗಿರೋ ಗೌರವ ಯಾರಿಗೂ ಇಲ್ಲ. ಆ ಶ್ರೀಜಾ ನಮ್ಮ ಮನೆ ಸೊಸೆಯಾಗಿ ಬಂದರೆ ನಮ್ಮ ಆಸ್ತಿ ಗೌರವ ಎಲ್ಲ ಹೆಚ್ಚಾಗುತ್ತೆ ರೀ. ಏನು, ಆ ಇಂದ್ರಜಾ ಮಗಳ? ಅವಳಿಗೆ ಶ್ರೀಮಂತಿಕೆ ಜಾಸ್ತಿಯಾಗಿ ಅಹಂಕಾರನೂ ಜಾಸ್ತಿ ಆಗಿದೆ ಅಂತ ಕೇಳ್ಪಟ್ಟೆ. ನಮ್ಮ ನವೀನ್ ನೋಡಿದ್ರೆ ತುಂಬ ಒಳ್ಳೆಯವನು. ಅವನಿಗಳು ಸೂಟ್ ಆಗ್ತಾಳಾ? ರೀ, ದುಡ್ಡಿರೋ ಕಡೆ ಅಹಂಕಾರ ಇದ್ದೇ ಇರುತ್ತೆ ರೀ. ನನ್ನ ಮಗನ ಮುಂದೆ ಆ ಅಹಂಕಾರ ಎಲ್ಲ ಏನೂ ನಡೆಯಲ್ಲ. ಇಂದ್ರಜಾನು ಸಂಬಂಧದ ಬಗ್ಗೆ ಮಾತಾಡಿದ್ಲು. ನವೀನ್ನ ಮನೆ ಹಳೇನು ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದಾಳಂತೆ. ಅವಳು ಹಾಗಂದಮೇಲೆ ನಾನು ಸರಿ ಅಂತ ಒಪ್ಕೊಂಡೆ ರೀ. ಒಂದು ಮಾತು ನವೀನನ್ನು ಕೇಳಿರ್ತೀನಿ ಅಂತ ನನಗಂತೂ ನಂಬಿಕೆ ಇದೆ, ಅವ್ನು ನನ್ನ ಮಾತು ಕೇಳ್ತಾನೆ ಅಂತ. ಅವ್ರು ಮಾತಾಡ್ತಾ ಇರಬೇಕಾದ್ರೆ ನವೀನ್ ಆಫೀಸಿಗೆ ರೆಡಿಯಾಗಿ ಬರ್ತಾನೆ. ಅಪ್ಪ ಅಮ್ಮ, ಏನಿಬ್ರು ಮಾತಾಡ್ತಾ ಕೂತಿದ್ದೀರಾ? ಯಾವುದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀರಾ? ಏನು ಹೊಸ ಬಿಸ್ನೆಸ್ ಏನಾದರೂ ಸ್ಟಾರ್ಟ್ ಮಾಡ್ತಿದ್ದೀರಾ ಹೇಗೆ? ಬಾ ನವೀನ್, ನಾವು ನಿನ್ನ ಬಗ್ಗೆನೇ ಮಾತಾಡ್ತಾ ಇದ್ದು. ಅಷ್ಟರಲ್ಲಿ ನೀನೇ ಬಂದೆ. ನಿನಗೆ ಕೆಲಸ ಸಿಕ್ಕಿದೆ, ಈಗ ಕೈ ತುಂಬ ಸಂಪಾದನೆ ಮಾಡ್ತಿದ್ಯಾ, ನೀನು ಸೆಟ್ಲಾಗಿದೆಯಾ. ನಿನಗೊಂದು ಮದುವೆ ಮಾಡಿಬಿಟ್ರೆ ನಮ್ಮ ಮನಸ್ಸಿಗೆ ತುಂಬ ನೆಮ್ಮದಿ ಅನಿಸುತ್ತೆ. ಆಮೇಲೆ ನಾವೂ ನಮ್ಮ ಕರ್ತವ್ಯನ ಮುಗಿಸಿ ತೀರ್ಥಯಾತ್ರೆಗೆ ಹೋಗ್ಬಿಡ್ಬೋದು. ಏನಂತೀಯ ಮಗನೇ? ನನಗಿಷ್ಟು ಬೇಗ ಮದುವೆ ಯಾಕಮ್ಮ? ಇವಾಗಿನ್ನೂ ಕೆಲಸ ಸಿಕ್ಕಿದೆ, ಸ್ವಲ್ಪ ದಿನ ನನ್ನ ಫ್ರೀಯಾಗಿರೋಕ್ಕೆ ಬಿಡಮ್ಮ. ಮದುವೆ ವಯಸ್ಸು ಬಂದಾಗ ಮದುವೆ ಆಗಿಬಿಡ್ಬೇಕು ಕಣೋ. ನಿನಗೆ ಇಂದ್ರಜಾ ಅತ್ತೆ ನೆನಪಿದ್ದಾರೆ ಅಲ್ವಾ? ಅವ್ರ ಮಗಳು ತುಂಬ ಬುದ್ಧಿವಂತೆ, ಸುಂದರವಾಗೂ ಇದ್ದಾಳೆ. ಅವ್ರ ಅಪ್ಪನ ಬಿಸ್ನೆಸ್ನ ಇವಾಗ ಸದ್ಯಕ್ಕೆ ನೋಡ್ಕೋತಿದ್ದಾಳೆ. ಇವಾಗ ಆ ಹುಡುಗಿ ಬಗ್ಗೆ ನನಗೆ ಯಾಕಮ್ಮ ಹೇಳ್ತಿದ್ಯಾ? ಇವಾಗ ಶ್ರೀಜಾ ಬಗ್ಗೆ ನಿನ್ನ ಅಭಿಪ್ರಾಯ ಏನು ಹೇಳು ಫಸ್ಟು. ಶ್ರೀಜಾ ನೀನು ಹೇಳ್ದಾಗೆ ಒಳ್ಳೆ ಹುಡುಗಿನೇ. ಅವಳಿಗೆ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ತುಂಬ ಚೆನ್ನಾಗಿದೆ. ನೋಡ್ರಿ, ಶ್ರೀಜಾ ನನ್ನ ಮಗನಿಗೂ ಇಷ್ಟ ಆದ್ಲು. ಹೇಗೆ ಹೊಗಳ್ಕೊಂಡು ಮಾತಾಡ್ತಿದ್ದಾನೆ ಅವಳ ಬಗ್ಗೆ. ಇಂದ್ರಜಾಗೆ ಈಗಲೇ ವಿಷಯ ತಿಳಿಸ್ಬಿಡ್ತೀನಿ. ಇರಮ್ಮ, ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ಯಾ? ನಾನು ಶ್ರೀಜಾ ಒಳ್ಳೆ ಹುಡುಗಿ ಅಂತ ಹೇಳಿದೆ, ಮದುವೆ ಆಗ್ತೀನಿ ಅಂತ ಹೇಳಿಲ್ಲ. ಅವಳು ನನಗೆ ಸೆಟ್ಟು ಆಗಲ್ಲ. ವಿನಯ್ ಮಾತು ಕೇಳಿ ಸೂರ್ಯಕಾಂತ್ ಅಮ್ಮಂಗೆ ಶಾಕ್ ಆಗುತ್ತೆ. ಅವನ ಮುಖದಲ್ಲಾಗಿದ್ದ ವ್ಯತ್ಯಾಸ ನೋಡಿ ಅವರಪ್ಪ ವಿನಯ್ನ ಈಗ ಕೇಳ್ತಾರೆ, ಯಾಕೆ ಹಾಗೆ ಕೋಪದಲ್ಲಿ ಮಾತಾಡ್ತಿದ್ಯಾ? ನಿಂಗೆ ನಿಜವಾಗ್ಲೂ ಶ್ರೀಜಾ ಅಂದರೆ ಇಷ್ಟ ಇಲ್ವೋ, ಅಥವಾ ಯಾವ್ದಾರೋ ಹುಡುಗಿನ ನೀನು ಇಷ್ಟಪಡ್ತಿದ್ಯಾ? ಹಾಗೇನಾರು ಇದ್ದರೆ ಧೈರ್ಯವಾಗಿ ಹೇಳು ಮಗನೇ. ವಿನಯ್ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಧೈರ್ಯ ತಗೊಂಡು, ಹೌದಪ್ಪ, ನಾನೊಂದು ಹುಡುಗಿನ ಇಷ್ಟಪಡ್ತಾ ಇದ್ದೀನಿ. ಅವಳ ಹೆಸರು ವೈಷ್ಣವಿ ಅಂತ. ನಾನು ಅವಳನ್ನೇ ಮದುವೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರೋದು. ಸೂರ್ಯಕಾಂತ್ ಅಮ್ಮ ಕೋಪದಲ್ಲಿ ಜೋರಾಗಿ ಕಿರುತ್ತಾ, ಏನೋ ನೀನು ಇಷ್ಟಪಡ್ತಾ ಇರೋದು ವೈಷ್ಣವಿ ಅಂತ ಹುಡುಗಿನ? ಯಾರವಳು? ಅವ್ರಿಗೆ ಆಸ್ತಿ ಪಾಸ್ತಿ ಎಷ್ಟಿದೆ? ಏನಾದರೂ ದೊಡ್ಡ ಕೆಲಸದಲ್ಲಿದ್ದಾಳಾ? ಇಷ್ಟಕ್ಕೂ ಅವ್ರ ಅಪ್ಪ ಅಮ್ಮ ಏನು ಮಾಡ್ತಾರೆ? ನಮ್ಮ ಅಂತಸ್ತಿಗೆ ಸರಿ ಹೋಗ್ತಾರಾ ಇಲ್ವಾ? ಅವರಿಗೆ ಅಂಥ ಆಸ್ತಿ ಏನೂ ಇಲ್ಲಮ್ಮ. ಅವರಪ್ಪ ರಾಮಯ್ಯ ಅಂತ, ಅವರು ಸಾಧಾರಣ ರೈತರು, ಹೊಲದಲ್ಲಿ ಕೆಲಸ ಮಾಡ್ತಾರೆ. ವೈಷ್ಣವಿನೂ ತುಂಬ ಒಳ್ಳೆಯವಳಮ್ಮ, ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾಳೆ.
ಅವಳು ಓದ್ಕೊಂಡಿದ್ದಾಳೆ, ಆದರೆ ಸದ್ಯಕ್ಕೆ ಕೆಲ್ಸಕ್ಕೆ ಹೋಗ್ತಿಲ್ಲ. ಅವಳು ನಮ್ಮ ಕುಟುಂಬನ ತುಂಬ ಚೆನ್ನಾಗಿ ನೋಡ್ಕೋತಾಳೆ ಅಂತ ನಾನು ನಂಬಿದ್ದೀನಿ. ಸಾಕು ನಿಲ್ಲಿಸೋ. ಆಸ್ತಿ ಪಾಸ್ತಿ ಏನೂ ಇಲ್ಲದೇ ಇರೋರೇ ನಿನಗೆ ಒಳ್ಳೆಯವ್ರಾಗಿ ಕಾಣಿಸೋದು. ಆಸ್ತಿ ಪಾಸ್ತಿ ಇಲ್ದಿರೋರು ನಿನ್ನ ಕಣ್ಣಿಗೆ ಒಳ್ಳೆಯವ್ರ ಥರ ಕಾಣಿಸೋದಕ್ಕೆ ಈ ಥರ ಮಾಡ್ತಾರೆ. ಲೋಕ ಅದೆಲ್ಲ ನೋಡಲ್ಲ ಕಣೋ. ಅದೇ ನೀನು ಇಂದ್ರಜ ಮಗಳನ್ನ ಮದುವೆ ಆದರೆ ನಿನಗೆ ಕೋಟಿ ಕೋಟಿ ದುಡ್ಡು ಕೊಡ್ತಾರೆ ಮುಂದೆ ಬಿಸ್ನೆಸ್ ಮಾಡ್ಕೊಳ್ಳೋಕ್ಕೆ. ಆದರೆ ಏನು ಇಲ್ದಿರೋ ಹುಡುಗಿನ ಮದುವೆ ಮಾಡಿಕೊಂಡು ನಾವೇನು ಬೀದಿಗೆ ಬೀಳೋಣ? ನನ್ನ ಮರ್ಯಾದೆಗೆ ಏನಾಗಬೇಕು ಹೇಳು? ನಮ್ಮ ಸಂಬಂಧಿಕರು ಆಡ್ಕೊಂಡು ನಗಲ್ವಾ? ಇರು ಕಾಂತ, ಅವನು ಹೇಳೋದನ್ನು ಕೇಳೋಣ. ಅವನೇನು ಸಣ್ಣ ಹುಡುಗ ಅಲ್ಲ. ನಮ್ಮ ಮನೆಗೆ ಬರೋ ಸೊಸೆ ನಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು. ವರದಕ್ಷಿಣೆ ತರೋ ಹುಡುಗಿಗಿಂತ ಪ್ರೀತಿ ವಾತ್ಸಲ್ಯದಿಂದ ನೋಡ್ಕೊಳ್ಳೋ ಹುಡುಗಿ ಒಳ್ಳೇದು ಅನಿಸುತ್ತೆ ನನಗೇನೋ. ದುಡ್ಡೇನು ಇವತ್ತಿರುತ್ತೆ ನಾಳೆ ಹೋಗುತ್ತೆ, ಗುಣ ಶಾಶ್ವತ ಅಲ್ವಾ? ನೀವು ಸ್ವಲ್ಪ ಬಾಯಿ ಮುಗ್ತೀರಾ? ನೀವು ಯಾವಾಗಲೂ ಹೀಗೇನೆ ಸಂಸ್ಕಾರ ಗುಣ ಅಂತ ಹೋದರೆ ಈ ಕಾಲದಲ್ಲಿ ಬದುಕೋಕ್ಕಾಗಲ್ಲ ರೀ. ಆಸ್ತಿ ಪಾಸ್ತಿ ಇಲ್ಲದೇ ಇರೋರನ್ನ ನಮ್ಮ ಬೀಗರು ಅಂತ ಹೇಗ್ರಿ ನಾವು ನಮ್ಮ ಸಂಬಂಧಿಕರಿಗೆ ಪರಿಚಯ ಮಾಡಿಸೋದು? ವಿನಯ್, ನೀನು ಏನೇ ಹೇಳು, ನೀನು ಶ್ರೀಜಾನೇ ಮದುವೆ ಮಾಡ್ಕೋಬೇಕು. ಇಲ್ಲ ಅಮ್ಮ, ನನಗೆ ಶ್ರೀಜಾ ಇಷ್ಟ ಇಲ್ಲ. ನಾನು ವೈಷ್ಣವಿನೇ ಮದುವೆ ಮಾಡ್ಕೊಳ್ಳೋದು. ವೈಷ್ಣವಿ ಶ್ರೀಜಾ ಹಾಗೆ ಅಹಂಕಾರಿ ಅಲ್ಲ. ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೋತಾಳೆ ಅಂತ ನನಗೆ ನಂಬಿಕೆ ಇದೆ. ನೀವು ಒಂದ್ಸಲ ಅವಳನ್ನ ನೋಡಿದ್ರೆ ನಿಮಗೂ ಅರ್ಥ ಆಗುತ್ತೆ. ಸೂರ್ಯಕಾಂತಮ್ಮ ಸ್ವಲ್ಪ ಯೋಚನೆ ಮಾಡ್ತಾ ವಿನಯ್ ಮನಸ್ಸನ್ನು ಹೇಗಾದರೂ ಮಾಡಿ ಬದಲಾಯಿಸ್ಬೇಕು ಅಂದ್ಕೊಂಡು, ಇಲ್ಲಾಂದರೆ ಆ ಹುಡುಗಿಲೇ ಏನಾದರೂ ಒಂದು ಲೋಪ ಹುಡುಕಿ ಆ ಹುಡುಗಿನ ಬೇಡ ಅನ್ಬೇಕು ಅಂತ ಅನ್ಕೋತಾಳೆ. ಸರಿ ವಿನಯ್, ಆಯಿತು. ನಾನು ಆ ಹುಡುಗಿನ ಒಂದು ಸಲ ನೋಡಬೇಕು. ನೋಡಿದ್ಮೇಲೆ ಎಲ್ಲ ಡಿಸೈಡ್ ಮಾಡೋಕ್ಕಾಗೋದು. ಆ ಹುಡುಗಿ ಮನೆಯವ್ರನ್ನ ನಮ್ಮನೆಗೆ ಬರೋಕ್ಕೆ ಹೇಳು. ಇಲ್ಲಾಂದರೆ ನಾವೇ ಅವ್ರ ಮನೆಗೆ ಹೋಗೋಣ, ಏನಂತೀಯ? ಕಾಂತಮ್ಮ, ಒಂದು ಸಲ ನಾವೇ ಅವ್ರ ಮನೆಗೆ ಹೋಗಿ ನೋಡೋಣ. ಅವ್ರ ಪರಿಸ್ಥಿತಿ ಏನು ಅಂತ ನಮಗೂ ಗೊತ್ತಾಗುತ್ತೆ. ವಿನಯ್, ನೀನು ಅವ್ರ ಮನೆಯವ್ರಿಗೆ ಫೋನ್ ಮಾಡಿ ಹೇಳಪ್ಪ, ನಾಳೆ ನಾವು ಅವ್ರ ಮನೆಗೆ ಹೋಗ್ತಿದ್ದೀವಿ ಅಂತ. ವಿನಯ್ ಖುಷಿಯಿಂದ ಫೋನ್ ಮಾಡಿ ವೈಷ್ಣವಿಗೆ ನಾಳೆ ಅವ್ರು ಬರೋ ವಿಷಯನ ತಿಳಿಸ್ತಾನೆ. ಎಲ್ಲದೂ ಒಳ್ಳೆಯದಾಗುತ್ತೆ ಅಂತಲೂ ಹೇಳ್ತಾನೆ. ಮಾರನೇ ದಿನ ಎಲ್ಲರೂ ವೈಷ್ಣವಿ ಅವ್ರ ಮನೆಗೆ ಹೊರಡ್ತಾರೆ. ಕಾರು ವೈಷ್ಣವಿ ಅವ್ರ ಮನೆ ಹತ್ರ ಬಂದು ನಿಲ್ಲುತ್ತೆ. ಸೂರ್ಯಕಾಂತಮ್ಮ ಕಾರಿಂದ ಕೆಳಗಿಳಿದು ಸುತ್ತ ನೋಡ್ತಾ ತುಂಬ ಅಸಹ್ಯ ಪಡ್ಕೋತಿರ್ತಾಳೆ ಅವ್ರ ಸಣ್ಣ ಮನೆ ಎಲ್ಲ ನೋಡಿ. ಅವ್ರನ್ನ ಬರಮಾಡ್ಕೊಳ್ಳೋಕ್ಕೆ ಜಾನಕಮ್ಮ ಮತ್ತು ರಾಮಯ್ಯ ಬಾಗಿಲಲ್ಲೇ ನಿಂತ್ಕೊಂಡು ಕಾಯ್ತಾ ಇರ್ತಾರೆ. ಸೂರ್ಯಕಾಂತಮ್ಮ ಅವ್ರನ್ನೆಲ್ಲ ನೋಡಿ ಅನಿಷ್ಟವಾಗಿ ಮುಖ ಇಡ್ತಾಳೆ. ನೀವು ಬಂದಿರೋದು ನಮ್ಮ ಅದೃಷ್ಟ ಅಮ್ಮ ಅಂತ ರಾಮಯ್ಯ ಅವರು ಪ್ರೀತಿಯಿಂದ ಬರಮಾಡ್ಕೋತಾ ಇರ್ತಾರೆ. ನೋಡ್ತಿದ್ರೇ ಗೊತ್ತಾಗ್ತಿದೆ ನಿಮ್ಮ ಅದೃಷ್ಟನ. ಅಲ್ಲ, ಇಲ್ಲಿಗೆ ಬರೋಕ್ಕೊಂದು ಸರಿ ದಾರಿ ಕೂಡ ಇಲ್ಲ. ಏನು ಮನೆ ಕಟ್ಟಿದ್ದೀರೋ ಏನೋ, ಇದಕ್ಕಿಂತ ಸ್ವಲ್ಪ ಚೆನ್ನಾಗಿರೋದು ಕಟ್ಟಿದ್ರೇನೋ ಬೇಡ ಅಂತಿತ್ತಾ? ಈ ಮನೇಲಿ ಅದು ಹೇಗಿದ್ದೀರೋ ಏನೋ. ಸೂರ್ಯಕಾಂತಮ್ಮನ ಮಾತು ಕೇಳಿ ರಾಮಯ್ಯಂಗೂ ಜಾನಕಿಗೂ ತುಂಬ ಬೇಜಾರಾಗುತ್ತೆ. ಆದರೂ ಅವ್ರನ್ನ ಹೊರಗಡೆ ಕರ್ಕೊಂಡು ಹೋಗ್ತಾರೆ. ಒಳಗಡೆ ಹಳೆ ಕಾಲದ ಕುರ್ಚಿಗಳಿರ್ತವೆ. ಸೂರ್ಯಕಾಂತಮ್ಮ ಅದನ್ನು ಒರೆಸಿ ಅದ್ರ ಮೇಲೆ ಕೂತ್ಕೋತಾಳೆ. ಏನ್ರಿ ರಾಮಯ್ಯ ಅವರೇ, ವಿನಯ್ ಏನೋ ಹಿಂದು ಮುಂದೆ ಯೋಚಿಸ್ದೆ ನಮ್ಮನ್ನು ಇಲ್ಲಿ ಅವ್ನು ಇಷ್ಟಪಟ್ಟಿದ್ದಾನೆ ಅಂತ ಕರ್ಕೊಂಡು ಬಂದ. ಅವ್ನು ನಮ್ಮನ್ನು ಹಿಂಸೆ ಮಾಡ್ದು ಅಂತ ನಾವು ಇಲ್ಲಿವರೆಗೂ ಬಂದು. ನಮ್ಮ ಅಂತಸ್ತೇನು ನಿಮ್ಮ ಅಂತಸ್ತೇನು? ಇವನು ನಿಮ್ಮ ಮಗಳನ್ನ ಏನಕ್ಕೆ ಇಷ್ಟಪಟ್ಟ ಅಂತ ನನಗಂತೂ ಗೊತ್ತಾಗ್ತಿಲ್ಲ. ನಿಮ್ಮ ಹತ್ರ ಮದುವೆ ಮಾಡೋಕ್ಕಾದ್ರೂ ದುಡ್ಡಿದೆಯಾ? ಸದ್ಯಕ್ಕಂತೂ ಇಲ್ಲ ಅಮ್ಮ. ಸಾಲ ಸೋಲನಾದರೂ ಮಾಡಿ ನನ್ನ ಮಗಳು ಮದುವೆ ಮಾಡ್ತೀನಿ. ನಿಮ್ಮಂಥ ದೊಡ್ಡವರು ನಮ್ಮ ಮಗಳನ್ನ ಸೊಸೆ ಮಾಡಿಕೊಂಡ್ರೆ ಅದಕ್ಕಿಂತ ದೊಡ್ಡ ವಿಷಯ ಇದೆಯಾ? ಇಷ್ಟು ದಿನ ಇದ್ದಿದ್ರಲ್ಲಿ ನನ್ನ ಮಗಳನ್ನ ನಾನು ಚೆನ್ನಾಗಿ ಸಾಕಿದ್ದೀನಿ. ಅಷ್ಟರಲ್ಲಿ ಸೂರ್ಯಕಾಂತಮ್ಮ ಏನೋ ಹೇಳೋಕ್ಕೆ ಹೋಗ್ತಾಳೆ. ಅಷ್ಟರಲ್ಲಿ ವೈಷ್ಣವಿ ಬರ್ತಾಳೆ ಕಾಫಿ ತಗೊಂಡು. ಅವಳನ್ನು ನೋಡಿದ ತಕ್ಷಣವೇ ಸೂರ್ಯಕಾಂತಮ್ಮನ ಕಣ್ಣು ತುಂಬ ದೊಡ್ಡದಾಗ್ತವೆ. ಯಾಕಂದರೆ ವೈಷ್ಣವಿ ಸ್ವಲ್ಪ ದಪ್ಪ ಇರ್ತಾಳೆ. ಶಾಕ್ ಆಗುತ್ತೆ ಸೂರ್ಯಕಾಂತಮ್ಮಂಗೆ ಅವಳನ್ನ ನೋಡಿ. ಒಂದೇ ಸಲ ಎದ್ದು ನಿಂತು ಜೋರಾಗಿ ಕಿರುಚ್ತಾ, ಲೋನ್ ವಿನಯ್, ಏನೋ ಇದು? ನೀನು ಪ್ರೀತಿಸಿದ ಹುಡುಗಿ ಇವಳಾ? ಅವಳು ಕಿರಿಸ್ತಾ ಇರೋದು ನೋಡಿ ಎಲ್ಲ ಶಾಕ್ ಆಗ್ತಾರೆ. ಅಮ್ಮ, ಯಾಕಮ್ಮ ಎಲ್ಲ ನಮ್ಮನ್ನೇ ನೋಡ್ತಿದ್ದಾರೆ? ಯಾಕಮ್ಮ ಹಂಗೆ ಕಿರಿಸ್ತಿದ್ಯಾ? ಕಿರಿಸ್ದೆ ಇನ್ನೇನೋ, ಮತ್ತೆ ನೀನೇನೋ ಆಸ್ತಿ ಇಲ್ಲ ಅಂದರೆ ಪರವಾಗಿಲ್ಲ, ಆದರೆ ಇಲ್ಲಿ ನೋಡಿದರೆ ಅವಳು ನೋಡೋಕ್ಕೂ ಚೆನ್ನಾಗಿಲ್ಲ. ಅವಳನ್ನ ಏನು ನೋಡೋ ನೀನು ಇಷ್ಟಪಟ್ಟಿದ್ದು? ನನ್ನ ಸೊಸೆ ಅಂತ ಇವಳನ್ನ ಕರ್ಕೊಂಡು ಹೋದರೆ ಊರವರೆಲ್ಲ ಎಷ್ಟು ಕೆಡ್ತಾಗ ನಗಾಡ್ತಾರೆ ಗೊತ್ತಾ ನಿನಗೆ? ಆಗ ಅನ್ಬೇಡಿ ಅಮ್ಮ, ನನ್ನ ಮಗಳು ಸ್ವಲ್ಪ ದಪ್ಪ ಇದ್ದರೂ ಅವಳ ಮನಸ್ಸು ತುಂಬ ಒಳ್ಳೆಯದು. ನನ್ನ ಮಗಳು ಮನೆ ಕೆಲಸ ಎಲ್ಲನೂ ಅಚ್ಚುಕಟ್ಟಾಗಿ ಮಾಡ್ತಾಳೆ. ಮನಸ್ಸು ಹೇಗಿರುತ್ತೆ ಅಂತ ಮುಖದ ಮೇಲೆ ಬರ್ತಿರಲ್ಲ ರಾಮಯ್ಯ ಅವರೇ.
ಈ ಹುಡುಗಿನ ನೋಡ್ತಿದ್ರೆ ನನಗೆ ತಲೆ ಸುತ್ತಿದೆ. ವಿನಯ್, ನನ್ನ ಮಾತು ಕೇಳು, ಬಾ ಇಲ್ಲಿಂದ ಹೋಗೋಣ. ಈ ಸಂಬಂಧ ನಮಗೆ ಬೇಡ. ಇಂದ್ರಜ ಮಗಳು ಶ್ರೀಜಾನೇ ನಿನ್ನ ಮದುವೆ ಆಗುವಂತೆ. ಅವಳು ನೋಡೋಕ್ಕೂ ಚೆನ್ನಾಗಿದ್ದಾಳೆ, ಅವ್ರ ಮನೇಲಿ ಆಸ್ತಿನೂ ಚೆನ್ನಾಗಿದೆ. ಇವಳು ಪಕ್ಕ ನೀನು ನಿಂತ್ಕೊಂಡ್ರೆ ಜನ ನಗ್ತಾರೆ ಕಣೋ. ಕಾಂತಮ್ಮ, ಆವೇಶ ಪಡಬೇಡ, ಹಂಗೆಲ್ಲ ಮಾತಾಡೋದು ತಪ್ಪು. ಹುಡುಗಿ ನೋಡು ಎಷ್ಟು ಕಳಕಳಿಯಾಗಿದ್ದಾಳೆ. ದಪ್ಪ ಇದ್ರೆ ತಪ್ಪೇನು, ಮದುವೆ ಆದಮೇಲೆ ಸಣ್ಣ ಆಗ್ತಾಳೆ ಬಿಡು. ನಿಮಗೆಲ್ಲರೂ ಹಾಗೆ ಕಾಣಿಸ್ತಾರೆ. ನಾನಂತೂ ಈ ಮದುವೆಗೆ ಒಪ್ಪಲ್ಲ. ಈ ಆನೆ ಅಂತ ಸೊಸೆ ನಮ್ಮನೆಗೆ ಕಾಲಿಟ್ರೆ ನನಗಂತೂ ನೋಡೋಕ್ಕಾಗಲ್ಲ. ವಿನಯ್, ನೀನು ಬರ್ತಿದ್ದೀಯೋ ಇಲ್ವೋ? ನಾವಂತೂ ಹೋಗ್ತಿದ್ದೀವಿ. ಜಾನಕಿ ಮತ್ತು ರಾಮಯ್ಯನ ಮುಂದೆನೇ ವೈಷ್ಣವಿ ಬಗ್ಗೆ ತುಂಬ ಕೆಟ್ಟದಾಗಿ ಮಾತಾಡ್ತಾಳೆ ಸೂರ್ಯಕಾಂತಮ್ಮ. ಅದನ್ನು ಸಹಿಸೋಕ್ಕಾಗದೆ ವೈಷ್ಣವಿ ತಲೆ ತಗ್ಸಿ ದೀನವಾಗಿ ವಿನಯನ್ನೇ ನೋಡ್ತಾ ಇರ್ತಾಳೆ. ವಿನಯ್ಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿರಲ್ಲ. ವೈಷ್ಣವಿ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ.